ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಒಂದು ವಿಡಿಯೋದ ಮಾಹಿತಿ ಏನಪ್ಪಾ ಅಂತಂದ್ರೆ, ಯಾರೆಲ್ಲ ಯೆಲ್ಲೋ ಬೋರ್ಡ್ ಕಾರ್ ಖರೀದಿ ಮಾಡಬೇಕು ಅಂತ ಇದ್ದೀರಾ ಅವ್ರಿಗೆಲ್ಲ ಒಂದು ಗುಡ್ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಈಗ ಗೌರ್ಮೆಂಟ್ ಒಂದು ನೋಟಿಫಿಕೇಶನ್ ಹೊರಡಿಸಿದೆ. ಮತ್ತೆ ಎಲ್ಲರೂ ವೇಟ್ ಮಾಡ್ತಾ ಇದ್ರಿ ಕೂಡ. ಯಾರಾದರೂ ಈ ಒಂದು ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಬೇಕು ಅಂತ ಯಾರು ವೇಟ್ ಮಾಡ್ತಾ ಇದ್ದೀರೋ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಬನ್ನಿ ಸ್ನೇಹಿತರೆ, ಯಾರೆಲ್ಲ ಯೆಲ್ಲೋ ಬೋರ್ಡ್ ವೆಹಿಕಲ್ನ ಖರೀದಿ ಮಾಡಬೇಕು ಅಂತಿದ್ದೀರಾ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಅನ್ನ ನಾನು ಹೇಳ್ತಾ ಇದ್ದೇನೆ. ಈಗ ಬನ್ನಿ ಈ ಒಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನೋಡಿ, ಈ ಒಂದು ಮಾಹಿತಿ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಯೂಸ್ ಆಗ್ತಕ್ಕಂಥ ಮಾಹಿತಿ. ನಿಮಗೆ ಅಕಸ್ಮಾತ್ ಯೂಸ್ ಆಗದೇ ಇದ್ರೂ ಕೂಡ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಸಂಬಂಧಿಕರಿಗೆ, ನಿಮಗೆ ಬೇಕಾದಂಥವ್ರಿಗೆ ಈ ಒಂದು ಮಾಹಿತಿಯನ್ನು ದಯವಿಟ್ಟು ರವಾನೆ ಮಾಡಿ ಸ್ನೇಹಿತರೆ. ಯಾರಿಗೋ ಒಬ್ಬರಿಗೆ ಅವಶ್ಯಕತೆ ಇದ್ದೇ ಇರುತ್ತೆ ಅಂಥವರು ಈ ಒಂದು ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಯಾರೆಲ್ಲ ಬೆಲ್ ಐಕಾನ್ ಆನ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೆಲ್ ಐಕಾನ್ನ ಆನ್ ಮಾಡ್ಕೊಳ್ಳಿ. ಇನ್ನಷ್ಟು ಇದೇ ರೀತಿ ಇನ್ನಷ್ಟು ಹಲವು ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ತಪ್ಪದೆ ಫಾಲೋ ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಪ್ರಾರಂಭ ಮಾಡೋಣ. ಮೊದಲನೇದಾಗಿ, ಈ ಒಂದು ವಾಹನ ಅಥವಾ ಗೂಡ್ಸ್ ಗಾಡಿ ಖರೀದಿ ಮಾಡೋದಕ್ಕೆ ನಮಗೆ ಒಟ್ಟು 3 ಲಕ್ಷ ನಮಗೆ ಸಹಾಯಧನ ನೀಡ್ತಾ ಇದ್ದಾರೆ ಗೌರ್ಮೆಂಟ್ ಅವರು. ಈ 3 ಲಕ್ಷವನ್ನು ನೀವು ಯಾವುದೇ ಕಾರಣಕ್ಕೂ ವಾಪಸ್ ಕೊಡೋ ಹಾಗಿಲ್ಲ. ಇದು ಕಂಪ್ಲೀಟ್ಲಿ ನಿಮಗೆ ಉಚಿತವಾಗಿ ಸಹಾಯಧನದ ಮುಖಾಂತರ ನಿಮಗೆ ಸಿಗ್ತಾ ಇರ್ತಕ್ಕಂಥ ಒಂದು ಅಮೌಂಟ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನೋಡಿ, ಇದು ಟೂರಿಸ್ಟ್ ಕಾರ್ ಲೋನ್ ಸಬ್ಸಿಡಿ ಯೋಜನಾ ಅಂತೇಳಿ ಈ ಒಂದು ಯೋಜನೆ ಹೆಸರು. ಇದು ಈ ಒಂದು ಅವಕಾಶವನ್ನ ಪಡೆಯಲು ರಾಜ್ಯದ ವಿವಿಧ ನಿಗಮಗಳಿಂದ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನ ಮಾಡಲಾಗಿದೆ. ತಾವು ಯಾವುದೇ ರೀತಿಯಾದ ಆಫ್ಲೈನ್ ಮೋಡ್ ಅಲ್ಲಿ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡೋ ಹಾಗಿಲ್ಲ. ಎಲ್ಲರೂ ಕೂಡ ಆನ್ಲೈನ್ ಮುಖಾಂತರ ಒಂದು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಮತ್ತೆ ಈ ಒಂದು ಸ್ಕೀಮ್ನ ಹೆಸರೇನಪ್ಪ ಅಂತಂದ್ರೆ ಸ್ವಾವಲಂಬಿ ಸಾರಥಿ ಯೋಜನೆ ಅಂತೇಳಿ. ಈ ಒಂದು ಯೋಜನೆ ಅಡಿಯಲ್ಲಿ ಸಬ್ಸಿಡಿ ನಿಮಗೆ ಸಿಗುತ್ತೆ. ಯಾವುದಕ್ಕೆ ಅಂತಂದ್ರೆ 4 ವೀಲರ್ಸ್ಗೆ ಸ್ನೇಹಿತರೆ. ಓಕೆ, 2 ವೀಲರ್ ಅಲ್ಲ, 4 ವೀಲರ್ಸ್ಗೆ. ಅದು ಯೆಲ್ಲೋ ಬೋರ್ಡ್ಗೆ ಮಾತ್ರನೇ. ಓಕೆ, ಈ ಒಂದು ಯೆಲ್ಲೋ ಬೋರ್ಡ್ ಖರೀದಿಗೆ ಸಹಾಯಧನ ನೀಡೋದಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಆಹ್ವಾನ ಮಾಡಿರ್ತಾರೆ. ಈ ಒಂದು ಅವಕಾಶವನ್ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಎಲ್ಲರಿಗೂ ಕೂಡ ಒಂದು ಒಳ್ಳೆ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಮತ್ತೆ ಮುಂದುವರೆದು ಇದಕ್ಕೆ ಅರ್ಜಿ ಹೇಗೆ ನಾವು ಸಲ್ಲಿಕೆ ಮಾಡಬೇಕು ಅಂತೇಳಿ, ಅರ್ಜಿ ಹೇಗೆ ಸಲ್ಲಿಸಬೇಕು, ಮತ್ತೆ ಅರ್ಜಿ ಸಲ್ಲಿಕೆಯ ಒಂದು ವಿಧಾನ ಹೇಗೆ, ಮತ್ತೆ ಯಾವ್ಯಾವ ಡಾಕ್ಯುಮೆಂಟ್ಸ್ ನಾವು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ, ಮತ್ತೆ ಯಾರೆಲ್ಲ ಅರ್ಜಿ ಸಬ್ಮಿಟ್ ಮಾಡ್ಬೋದು, ಅರ್ಜಿ ಸಲ್ಲಿಸಬಹುದು ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ನೋಡಿ, ಇಲ್ಲಿ ಹೇಳಿದಂತೆ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸ್ವ ಉದ್ಯೋಗ ಮಾಡಲು ಆಸಕ್ತಿ ಇರುವ ಯುವಕರಿಗೆ ಪ್ರೋತ್ಸಾಹ ನೀಡಲು ರಾಜ್ಯದ ವಿವಿಧ ನಿಗಮಗಳಿಂದ ಸಹಾಯಧನ ಯೋಜನೆಯಡಿ ಟೂರಿಸ್ಟ್ ವಾಹನ ಅಥವಾ ಗೂಡ್ಸ್ ಗಾಡಿ ತೆಗೆದುಕೊಳ್ಳೋದಕ್ಕೆ ನಿಮಗೆ ಸಬ್ಸಿಡಿ ನೀಡೋದಕ್ಕೆ ಆನ್ಲೈನ್ ಮೂಲಕ ಅರ್ಜಿನ ಆಹ್ವಾನ ಮಾಡಿರ್ತಾರೆ ಸ್ನೇಹಿತರೆ. ಈ ಯೋಜನೆಯ ಪ್ರಯೋಜನ ಪಡೆದುಕೊಳ್ಳಲು ಈ ಅಂಕಣದಲ್ಲಿ ತಿಳಿಸಿರುವ ಸಂಪೂರ್ಣ ಮಾಹಿತಿಯನ್ನ ತಾವು ಓದ್ಕೊಂಡು ಕೊನೆಯ ದಿನಾಂಕದ ಒಳಗೆ ತಾವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಓಕೆ, ಮತ್ತೆ ಇನ್ನು ಮುಂದುವರೆದು ನೋಡೋದಾದ್ರೆ, ಯಾರ್ಯಾರು ಈ ಒಂದು ನಿಗಮಗಳಲ್ಲಿ ಅರ್ಜಿನ ಸಲ್ಲಿಸಬಹುದು ಅಂತ ನೋಡೋದಾದ್ರೆ, ಯಾವ್ಯಾವ ಕ್ಯಾಟಗರಿ ಅವರು ಅಂತ ನೋಡೋದಾದ್ರೆ ಕೆಲವೊಂದು ನಿಗಮಗಳನ್ನ ಕೊಟ್ಟಿದ್ದಾರೆ. ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ, ಉಪ್ಪಾರ ಅಭಿವೃದ್ಧಿ ನಿಗಮ, ಮರಾಠ ಅಭಿವೃದ್ಧಿ ನಿಗಮ, ವಿಶ್ವಕರ್ಮ ಅಭಿವೃದ್ಧಿ ನಿಗಮ, ಮತ್ತೆ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ, ಮತ್ತೆ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ, ಸವಿತಾ ಸಮಾಜ ಅಭಿವೃದ್ಧಿ ನಿಗಮ, ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ಮತ್ತು ಒಕ್ಕಲಿಗ ಅಭಿವೃದ್ಧಿ ನಿಗಮಗಳಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ನಾವು ಎಲಿಜಿಬಲ್ ಇರ್ತೀವಿ ಸ್ನೇಹಿತರೆ. ಈ ಒಂದು ನಿಗಮಗಳಲ್ಲೇ ತಾವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಮತ್ತೆ ಅರ್ಹ ಅರ್ಜಿದಾರರು ಅಗತ್ಯ ದಾಖಲೆ ಸಮೇತ ನಿಮ್ಮ ಹತ್ತಿರದ ಗ್ರಾಮ 1 ಅಂದ್ರೆ ನೀವು ಗ್ರಾಮ 1 ನಲ್ಲಿ ಅಪ್ಲಿಕೇಶನ್ ನ ಹಾಕ್ಬೇಕಾಗತ್ತೆ ಸ್ನೇಹಿತರೆ. ಇದು ಕಂಪ್ಲೀಟ್ಲಿ ಆನ್ಲೈನ್, ನಾಟ್ ಆಫ್ಲೈನ್. ಓಕೆ, ಗ್ರಾಮ 1 ನಲ್ಲಿ ತಾವು
ಅಪ್ಲಿಕೇಶನ್ ಹಾಕಬೇಕು, ಅಥವಾ ಕರ್ನಾಟಕ ಒನ್ನಲ್ಲಿ ಅಪ್ಲಿಕೇಶನ್ ಹಾಕಿ, ಆನ್ಲೈನ್ ಅಪ್ಲಿಕೇಶನ್ ಹಾಕಿ, ಇಲ್ಲ ಸೈಬರ್ ಸೆಂಟರ್ಸ್ ಅಲ್ಲಿ ನೀವು ಅಪ್ಲೈ ಮಾಡಬಹುದು ಸ್ನೇಹಿತರೆ. ಇದು ಆನ್ಲೈನ್ ಮೂಲಕ ಆಗಿರುತ್ತೆ. ಮತ್ತೆ ನಿಗದಿತ ದಿನಾಂಕದೊಳಗೆ ಮಾತ್ರನೇ ತಾವು ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕಾಗತ್ತೆ, ಅದನ್ನ ಮರಿಬೇಡಿ. ನಮಗೆ ಅಪ್ಲೈ ಮಾಡೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಇರಬೇಕು ಅಂತಂದ್ರೆ, ನಿಮ್ಮ ಆಧಾರ್ ಕಾರ್ಡು, ಎಲ್ಲರ ಹತ್ರ ಆಧಾರ್ ಕಾರ್ಡ್ ಇರುತ್ತೆ, ಕ್ಯಾಸ್ಟ್ ಟು ಇನ್ಕಮ್ ಕಂಪಲ್ಸರಿ ಆಗಿ ಬೇಕು, ಡ್ರೈವಿಂಗ್ ಲೈಸೆನ್ಸು ಕಂಪಲ್ಸರಿ ಆಗಿ ಬೇಕಾಗುತ್ತೆ. ಈ ಡ್ರೈವಿಂಗ್ ಲೈಸೆನ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ, ಆಮೇಲೆ ಹೇಳ್ತೀನಿ ನಾನು. ಮತ್ತೆ ಬ್ಯಾಂಕ್ ಪಾಸ್ಬುಕ್ ಕಂಪಲ್ಸರಿ ಬೇಕು, ಇವೆಲ್ಲ ಜೆರಾಕ್ಸ್ ತಗೊಂಡೋಗಿರ್ಬೇಕು. ಓಕೆ, ಅಪ್ಲೈ ಮಾಡೋದಕ್ಕೆ ಇವೆಲ್ಲ ಕೇಳ್ತಾರೆ. ಅಲ್ಲಿ ಆನ್ಲೈನ್ ಅಪ್ಲೈ ಮಾಡ್ಬೇಕಾದ್ರೆ ನೀವು ಕೆಲವು ಇನ್ಫಾರ್ಮೇಶನ್ಸ್ನ ಅಲ್ಲಿ ಆನ್ಲೈನ್ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಮತ್ತೆ ರೇಷನ್ ಕಾರ್ಡ್ ಜೆರಾಕ್ಸ್ ಬೇಕಾಗುತ್ತೆ, ನಿಮ್ಮ ಮೊಬೈಲ್ ನಂಬರ್ ಇರಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಮತ್ತೆ ಹಾಗೆ ಮುಂದುವರೆದು ನಾವು ನೋಡೋದಾದ್ರೆ ಯಾವೆಲ್ಲ ವರ್ಗದ ಜನರು ಅರ್ಜಿ ಸಲ್ಲಿಸಬಹುದು ಅಂತಂದ್ರೆ, ಈ ಹೇಳ್ದಾಗ್ಲೇ ನಾನು ಹೇಳಿದೆ, ಕೆಲವು ನಿಗಮಗಳ ಹೆಸರು ಹೇಳಿದೆ. ಇಲ್ಲಿ ಕ್ಯಾಸ್ಟ್ಗಳ ಒಂದು ಲಿಸ್ಟ್ನೇ ಕೊಟ್ಟಿದ್ದಾರೆ ಅವರು. ಹಿಂದುಳಿದ ವರ್ಗಗಳ ಪ್ರವರ್ಗ 1, ಓಕೆನಾ, OBC ಕ್ಯಾಟಗರಿ 1, 2A, 3A ಮತ್ತು 3B ಅರ್ಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ. ಈ ಒಂದು ಕ್ಯಾಸ್ಟ್ ನಾನು ಆಗ್ಲೇ ಹೇಳಿದ್ದೀನಿ, ಕೆಲವೊಂದು ನಿಗಮಗಳ ಹೆಸರು, ಆ ಕ್ಯಾಸ್ಟ್ ಅವರು ಇದ್ರೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿರ್ತಕ್ಕಂಥ ಕ್ಯಾಟಗರಿ ಅವರು ಕೂಡ ನೀವು ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಓಕೆ, ಮತ್ತೆ ಸಹಾಯಧನ ಎಷ್ಟು ಕೊಡ್ತಾರಪ್ಪ ಅಂತಂದ್ರೆ ನೋಡಿ, ಟೂರಿಸ್ಟ್ ವಾಹನ ಅಥವಾ ಗೂಡ್ಸ್ ಗಾಡಿ ಪರ್ಚೇಸ್ ಮಾಡೋದಕ್ಕೆ ನಿಮಗೆ 50% ನಿಮಗೆ ಅದು ಕಂಪ್ಲೀಟ್ಲಿ ಫ್ರೀ ಅಮೌಂಟ್ ಇರುತ್ತೆ ಸ್ನೇಹಿತರೆ. ಓಕೆನಾ, 50% ಫ್ರೀ ಇರುತ್ತೆ. ಫಾರ್ ಎಕ್ಸಾಂಪಲ್ 8 ಲ್ಯಾಕ್ ಇರುತ್ತೆ ಅನ್ಕೊಳ್ಳಿ, 8 ಲ್ಯಾಕ್ ಇರುತ್ತೆ ಒಂದು ವೆಹಿಕಲ್, ನಿಮಗೆ ಅದರ 50% 4 ಲ್ಯಾಕ್ ತನಕ ನಿಮಗೆ ಸಿಗುತ್ತೆ. ಮತ್ತೆ ಕೆಲವೊಂದು ವೆಹಿಕಲ್ಸು 7 ಲ್ಯಾಕ್ ಇರುತ್ತೆ, 3.5 ಸಿಗುತ್ತೆ ನಿಮಗೆ. ಸೊ ಈ ರೀತಿ ಕಂಪ್ಲೀಟ್ ಆಗಿ 50% ನಿಮಗೆ ಫ್ರೀ ಆಗಿ ಸಬ್ಸಿಡಿ ಮುಖಾಂತರ ಅವ್ರು ಕೊಡ್ತಾರೆ. 3 ಲಕ್ಷದ ಸಹಾಯಧನ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ. ಬಟ್ ನೀವು ತಗೋಬಹುದು ಸ್ನೇಹಿತರೆ. ಓಕೆ, ಅಪ್ ಟು 3.5 ತನಕ ನೀವು ತಗೋಬಹುದು. ಮತ್ತೆ ಪರವಾನಗಿ ಹೊಂದಿರಬೇಕು ಸ್ನೇಹಿತರೆ. ಪರವಾನಗಿ ಅಂತಂದ್ರೆ ಲೈಸೆನ್ಸ್ ಹೊಂದಿರಬೇಕು. ಓಕೆನಾ, ಲೈಸೆನ್ಸ್ ಯಾವ ರೀತಿ ಹೊಂದಿರಬೇಕು, ಯಾವ ಲೈಸೆನ್ಸ್ ಹೊಂದಿರಬೇಕು ಅಂತಂದ್ರೆ, ಈ ಮಾಮೂಲಿ ನೀವು ವೈಟ್ ಬೋರ್ಡ್ಗೆ ನೀವು ಓಡಿಸ್ತಿರಲ್ವಾ, ಆ ಲೈಸೆನ್ಸ್ ಇದ್ರೆ ಆಗಲ್ಲ ಸ್ನೇಹಿತರೆ. ನಿಮ್ಮ ಹತ್ರ ಇರ್ಬೇಕಾಗಿರ್ತಕ್ಕಂಥ ಒಂದು ಲೈಸೆನ್ಸ್ ಏನಪ್ಪಾ ಅಂತಂದ್ರೆ ಲಘು ವಾಹನ ಅಥವಾ ಲೈಟ್ ವಾಹನ ಚಲಾವಣೆ ಪರವಾನಗಿ ಅಂತಂದ್ರೆ ಯೆಲ್ಲೋ ಬೋರ್ಡು ಡ್ರೈವಿಂಗ್ ಲೈಸೆನ್ಸ್ ಒಂದು ಬ್ಯಾಡ್ಜ್ ಹೊಂದಿರಬೇಕು ಸ್ನೇಹಿತರೆ. ಬ್ಯಾಡ್ಜ್ ತಾವು ಹೊಂದಿರಬೇಕು. ಬ್ಯಾಡ್ಜ್ ಅಂತಂದ್ರೆ ನಿಮಗೆಲ್ಲ ಗೊತ್ತಿರುತ್ತೆ ಕೆಲವರಿಗೆ ಎಲ್ಲರಿಗೂ. ಓಕೆ, ಅದು ಯೆಲ್ಲೋ ಬೋರ್ಡ್ಗಳು ಮಾತ್ರನೇ ಓಡಿಸೋದಕ್ಕೆ ನಾವು ಪರ್ಮಿಷನ್ ತಗೊಳ್ತಕ್ಕಂಥ ಒಂದು ಪರವಾನಗಿ ಆಗಿರುತ್ತೆ. ಅದು ಕಂಪಲ್ಸರಿ ಆಗಿ ಇರಲೇಬೇಕಾಗುತ್ತೆ. ವೈಟ್ ಬೋರ್ಡ್ದು ಡ್ರೈವಿಂಗ್ ಲೈಸೆನ್ಸು ಆಗಲ್ಲ. ಓಕೆ, ವೈಟ್ ಬೋರ್ಡ್ದು ಡ್ರೈವಿಂಗ್ ಲೈಸೆನ್ಸು ಇಲ್ಲಿ ಅಕ್ಸೆಪ್ಟ್ ಮಾಡಲ್ಲ ಸ್ನೇಹಿತರೆ. ಹಾಗೆ ಮುಂದುವರೆದು ನೋಡೋದಾದ್ರೆ, ಅರ್ಜಿ ಸಲ್ಲಿಸೋದಕ್ಕೆ ನಮಗೆ ಕೊನೆಯ ದಿನಾಂಕ ಯಾವಾಗಪ್ಪ ಅಂತಂದ್ರೆ, ಬಹುತೇಕ ಎಲ್ಲಾ ನಿಗಮಗಳಲ್ಲೂ ಕೂಡ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ನಮಗೆ ಆಗಸ್ಟ್ 31ನೇ ತಾರೀಕು ಕೊನೆ ದಿನ ಆಗಿರುತ್ತೆ ಸ್ನೇಹಿತರೆ. ಸಾಧ್ಯವಾದಷ್ಟು ಬೇಗ ಈ ತಿಂಗಳ ಒಳಗಡೆ ನೀವು ಬೇಗ ಅರ್ಜಿಯನ್ನ ಆನ್ಲೈನ್ ಮುಖಾಂತರ ಸಲ್ಲಿಕೆ ಮಾಡಿ ಸ್ನೇಹಿತರೆ. ಓಕೆ, ಯಾರು ಕೂಡ ಈ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ, ಎಲ್ಲರೂ ಸಲ್ಲಿಕೆ ಮಾಡಿ. ಓಕೆ, ಇನ್ನು ಹಾಗೆ ಮುಂದುವರೆದು ಇನ್ನೂ ಕೆಲವು ಇನ್ಫಾರ್ಮೇಶನ್ ನೋಡೋಣ. ಅರ್ಜಿ ಸಲ್ಲಿಸಲು ಏನೇನು ಎಲಿಜಿಬಿಲಿಟಿ ಇರಬೇಕು, ಅರ್ಹತೆಗಳಿರಬೇಕು ಅಂತಂದ್ರೆ, ಅರ್ಜಿದಾರರ ಕುಟುಂಬದ ವಾರ್ಷಿಕ ಆದಾಯ ಅಂದ್ರೆ ನಿಮ್ಮ ಒಂದು ಆನ್ಯುವಲ್ ಇನ್ಕಮ್ ಎಷ್ಟಿರಬೇಕು. ರೂರಲ್ ಅವ್ರಿಗೆ 98,000 ಇರಬೇಕು ಸ್ನೇಹಿತರೆ. ಓಕೆ, ರೂರಲ್ ಅವ್ರಿಗೆ 98,000. ಇನ್ನು ನಗರ ಪ್ರದೇಶದಲ್ಲಿರ್ತಕ್ಕಂಥ ಜನಗಳಿಗೆ 1,20,000 ತನಕ ನಿಮ್ಮ ಒಂದು ಇನ್ಕಮ್ ಲಿಮಿಟ್ ಇರಬೇಕು. ಅರ್ಜಿದಾರರ ವಯಸ್ಸು 21ರಿಂದ ಪ್ರಾರಂಭ ಆಗಿ 45 ವರ್ಷದ ಒಳಗಡೆ ಇರೋರು ಮಾತ್ರನೇ ಸಬ್ಮಿಟ್ ಮಾಡಬೇಕು. ತುಂಬಾ ಕಂಪಲ್ಸರಿ, ಇದು ತುಂಬಾ ಹುಷಾರಾಗಿ ನೀವು ನೋಡ್ಕೋಬೇಕು ಒಂದು ಮಾಹಿತಿಯನ್ನ. 21ಇಂದ 45 ಏಜ್ ತನಕ ಮಾತ್ರನೇ ತಾವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗತ್ತೆ, ಆನ್ಲೈನ್ ಅಪ್ಲಿಕೇಶನ್. ಓಕೆ, ಮತ್ತೆ ಮುಂದುವರೆದು ಈ ಯೋಜನೆಯಡಿ ಆರ್ಥಿಕ ಸಹಾಯಧನ ಪಡೆಯಲು ಇಚ್ಛಿಸುವ ಅರ್ಜಿದಾರರು ಲಘು ವಾಹನ ಚಾಲನಾ ಪರವಾನಗಿಯನ್ನು ಹೊಂದಿರಬೇಕು. ಓಕೆ, ಅರ್ಜಿದಾರರು ನಿರುದ್ಯೋಗಿ ಆಗಿರ್ಬೇಕು, ಅಂದ್ರೆ ಅವರು ಅನ್ಎಂಪ್ಲಾಯ್ಮೆಂಟ್ ಆಗಿರ್ಬೇಕು, ಅನ್ಎಂಪ್ಲಾಯರ್ ಆಗಿರ್ಬೇಕು, ಯಾವುದೇ ಕೆಲಸದಲ್ಲಿ ಇರಬಾರ್ದು, ಅನ್ಎಂಪ್ಲಾಯ್ ಆಗಿರ್ಬೇಕು ಅಂತ ಕೂಡ ಹೇಳಿದ್ದಾರೆ. ಮತ್ತೆ ಯೆಲ್ಲೋ ಬೋರ್ಡು ನಮಗೆ ಯಾವುದೇ ಒಂದು ವೆಹಿಕಲ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದಕ್ಕೆ ನಿಮ್ಗೆ ಒಪ್ಪಿಗೆ ಇರಬೇಕು. ಯೆಲ್ಲೋ ಬೋರ್ಡೇ ರಿಜಿಸ್ಟರ್ ಮಾಡಿಸ್ಕೋಬೇಕು. ವೆಹಿಕಲ್ ತಗೊಂಡು ಅದನ್ನ ನಾನು ವೈಟ್ ಬೋರ್ಡ್ ಮಾಡಿಸ್ಕೋತೀನಿ, ವೈಟ್ ಬೋರ್ಡ್ ಆಗುತ್ತೆ ಅಂತಂದ್ರೆ ನೀವು ತಗೊಳಂಗಿಲ್ಲ. ಅದಲ್ಲಿ ಯೆಲ್ಲೋ ಬೋರ್ಡೇ ನೀವು ತಗೋಬೇಕಾಗುತ್ತೆ. ಯಾಕಂತಂದ್ರೆ ಇದು ಸಹಾಯಧನ ಯಾರಿಗೆ ಕೊಡ್ತಾ ಇರೋದು ಅಂತಂದ್ರೆ ಎಂಪ್ಲಾಯರ್ಸ್ಗಲ್ಲ, ಅನ್ಎಂಪ್ಲಾಯರ್ಸ್ಗೆ ಕೊಡ್ತಾ ಇರೋದು. ಸೊ ಅದಕ್ಕೋಸ್ಕರ ಈ ಒಂದು ಅವಕಾಶವನ್ನ ಯಾರು ಕೂಡ
ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಈ ಒಂದು ವಿಡಿಯೋನ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಯೂಸ್ ಆಗಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಥ್ಯಾಂಕ್ ಯು.